ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸರ್ವನಾಮಗಳು ಮತ್ತು ತತ್ಸಮ ತದ್ಭವ ಪದಗಳ ಪರಿಚಯಾತ್ಮಕ ವಿವರಣೆಯನ್ನು ನೋಡೋಣ. ಇದು 5, 6, 7, 8 ಅಂದರೆ 10ನೇ ತರಗತಿಯವರೆಗೆ ಹಾಗೂ ಪ್ರಥಮ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂತಹ ಸ್ಪರ್ಧಾರ್ಥಿಗಳಿಗಾಗಿ. ಮೊದಲಿಗೆ ಬನ್ನಿ ಸರ್ವನಾಮ ಅಂದರೆ ಏನು ಎಂದು ತಿಳಿದುಕೊಳ್ಳೋಣ. ಕೆಲವೊಂದು ವಾಕ್ಯಗಳ ಉದಾಹರಣೆಯ ಮೂಲಕ ಈ ವಾಕ್ಯಗಳನ್ನು ಗಮನಿಸಿ. ಮೊದಲನೇ ವಾಕ್ಯ ಹೀಗಿದೆ: ಪುಟ್ಟಿಗೆ ರೆಕ್ಕೆಗಳು ಬಂದವು, ಅವಳು ಮೇಲಕ್ಕೆ ಹಾರಿದಳು. ಎರಡನೇ ವಾಕ್ಯ: ಶಂತನು ಒಬ್ಬ ರಾಜ, ಆತನು ಬೇಟೆಗಾಗಿ ಕಾಡಿಗೆ ಹೋಗುತ್ತಿದ್ದನು. ನಾವಿಲ್ಲಿ ಮೇಲಿನ ವಾಕ್ಯಗಳಲ್ಲಿ ಅಡಿಗರೆ ಎಳೆದಂತಹ ಪದಗಳನ್ನು ಗಮನಿಸಿದಾಗ ಅವಳು ಮತ್ತು ಆತನು ಎನ್ನುವಂತಹ ಪದಗಳು ಮೊದಲನೇ ವಾಕ್ಯದಲ್ಲಿ ಅವಳು, ಎರಡನೇ ವಾಕ್ಯದಲ್ಲಿ ಪುಟ್ಟಿ ಎನ್ನುವ ಬದಲಿಗೆ ಇಲ್ಲಿ ನಾವು ಅವಳು ಮತ್ತು ಆತನು, ಶಂತನು ಅನ್ನೋದಕ್ಕೆ ಆತನು ಅನ್ನುವಂತಹ ಪದಗಳನ್ನು ನಾವು ಇಲ್ಲಿ ಬಳಸಿದ್ದೀವಿ. ಶಂತನು ಪದಕ್ಕೆ ಬದಲಾಗಿ ಬಳಕೆಯಾಗಿದೆ ಆತನು ಎಂದು. ಅದೇ ರೀತಿ ಪುಟ್ಟಿ ಅನ್ನೋ ಪದಕ್ಕೆ ಬದಲಾಗಿ ಬಳಕೆಯಾಗಿದೆ ಅವಳು ಎಂದು. ಇಲ್ಲಿ ಪುಟ್ಟಿ ಮತ್ತು ಶಂತನು ಎಂಬುವು ನಾಮಪದಗಳಾಗಿವೆ. ನಾಮಪದ ಅಂದರೆ ಯಾವುದೇ ವ್ಯಕ್ತಿ, ವಸ್ತು, ಪ್ರಾಣಿ ಮತ್ತು ಸ್ಥಳದ ಹೆಸರನ್ನು ಸೂಚಿಸುವಂತಹ ಪದಗಳಿಗೆ ನಾಮಪದ ಎಂದು ಕರೆಯುತ್ತೇವೆ. ಹಾಗಾದರೆ ಇಲ್ಲಿ ಅವಳು ಮತ್ತು ಆತನು ಎನ್ನುವ ಪದಗಳನ್ನು ಬಳಸಲಾಗಿದೆ. ಅವು ಯಾವ ಪದಗಳು ಎಂದರೆ ನಾಮಪದಕ್ಕೆ ಬದಲಾಗಿ ಬಳಸುವ ಪದಗಳು. ಅಂತಹ ಪದಗಳನ್ನೇ ಸರ್ವನಾಮಗಳು ಎಂದು ಕರೆಯುತ್ತಾರೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸರ್ವನಾಮ ಅಂದರೆ ನಾಮಪದಕ್ಕೆ ಬದಲಾಗಿ ಬಳಸುವ ಪದಗಳನ್ನು ಸರ್ವನಾಮ ಎಂದು ಕರೆಯುತ್ತಾರೆ. ನಾವಿಲ್ಲಿ ಪುಟ್ಟಿ ಮತ್ತು ಶಂತ ಅನ್ನುವಂತಹ ಎರಡು ನಾಮಪದಗಳನ್ನು ನೋಡ್ತಾ ಇದ್ದೀವಿ. ಆ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಾಕ್ಯ: ಅವಳು ಮೇಲಕ್ಕೆ ಹಾರಿದಳು, ಆತನು ಬೇಟೆಗಾಗಿ ಕಾಡಿಗೆ ಹೋಗುತ್ತಿದ್ದನು ಅನ್ನೋ ವಾಕ್ಯಗಳಲ್ಲಿ ಅವಳು, ಆತನು ಎನ್ನುವ ನಾಮಪದಕ್ಕೆ ಬದಲಾದ ಪದಗಳನ್ನು ಬಳಸಿದ್ದೀವಿ. ಅಂತಹ ಪದಗಳನ್ನೇ ಸರ್ವನಾಮ ಎಂದು ಕರೆಯುತ್ತೇವೆ. ಇನ್ನು ಅದು, ಇದು, ಅವಳು, ಇವನು, ನಾನು, ನೀನು, ನೀವು, ನಾವು, ತಾವು, ಅವರು, ಇವರು ಇತ್ಯಾದಿಗಳನ್ನು ಸರ್ವನಾಮಗಳಾಗಿ ಗುರುತಿಸಲಾಗುತ್ತದೆ. ನಾಮಪದಗಳನ್ನು ಪದೇ ಪದೇ ಬಳಸುವುದರ ಬದಲಿಗೆ ಇವುಗಳನ್ನು ಬಳಸುತ್ತಾರೆ. ನಾಮಪದಕ್ಕೆ ಬದಲಾಗಿ ಬಳಸುವಂತಹ ಪದಗಳನ್ನು ನಾವು ಸರ್ವನಾಮಗಳು ಎಂದು ಕರೆಯುತ್ತೇವೆ. ಮತ್ತಷ್ಟು ಉದಾಹರಣೆಗಳನ್ನು ನೋಡೋದಾದರೆ, ಗುರುಗಳು ಶಾಲೆಗೆ ಹೊರಟರು, ಅವರು ಕೈಯಲ್ಲಿ ಪುಸ್ತಕ ಹಿಡಿದಿದ್ದರು. ಮೋತಿ ಜಾನ್ಸನ್ನ ನಾಯಿ, ಅದು ಆತನಿಗೆ ಬಲು ಪ್ರಿಯ. ಯಾಸ್ಮಿನ್ ಮತ್ತು ಉನ್ನತಿ ಇಬ್ಬರು ಗೆಳತಿಯರು, ಇವರು ಒಮ್ಮೆ ಪ್ರವಾಸ ಹೊರಟರು. ಈ ಮೇಲಿನ ವಾಕ್ಯಗಳಲ್ಲಿ ಅವನು, ಅದು, ಇವರು ಎಂಬ ಪದಗಳನ್ನು ನಾವು ನಾಮಪದಕ್ಕೆ ಬದಲಾಗಿ ನಾಮಪದಗಳ ಸ್ಥಾನದಲ್ಲಿ ಬಳಸಿದ್ದೇವೆ. ಅಂತಹ ಪದಗಳನ್ನೇ ನಾವು ಸರ್ವನಾಮಗಳು ಎನ್ನುತ್ತೇವೆ. ಸರ್ವನಾಮ ಅಂದರೆ ಏನು ಅಂತ ಅರ್ಥ ಆಯಿತು ಅಂದ್ಕೊಳ್ತೀನಿ. ಪರಿಚಯಾತ್ಮಕ ವಿವರಣೆಯಲ್ಲಿ ನಾಮಪದಕ್ಕೆ ಬದಲಾಗಿ ಬಳಸುವ ಪದಗಳನ್ನು ಸರ್ವನಾಮಗಳು ಎಂದು ಕರೆಯುತ್ತೇವೆ. ವಾಕ್ಯಗಳ ಉದಾಹರಣೆಯ ಮೂಲಕ ಸರ್ವನಾಮಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಮುಂದುವರಿಯುತ್ತಾ ತತ್ಸಮ ತದ್ಭವ ಪರಿಚಯಾತ್ಮಕ ವಿವರಣೆಯನ್ನು ನೋಡೋಣ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ ಬಳಸಲ್ಪಡುವ ಶಬ್ದಗಳನ್ನು ತತ್ಸಮಗಳು ಎಂದು ಕರೆಯುತ್ತಾರೆ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ ಬಳಸಲ್ಪಡುವ ಶಬ್ದಗಳನ್ನು ತತ್ಸಮಗಳೆಂದು ಕರೆಯುತ್ತಾರೆ. ತತ್ ಪ್ಲಸ್ ಸಮ ಎಂದರೆ ನಾವು ಸಂಸ್ಕೃತ ಪದಕ್ಕೆ ಸಮಾನವಾದುದು ಎಂದು ಅರ್ಥ.
ಎಂದು ತಿಳಿದುಕೊಳ್ಳಬಹುದು. ತತ್ ಪ್ಲಸ್ ಸಮ ತತ್ಸಮ ಆಗುತ್ತೆ. ತತ್ಸಮ ಅಂದರೆ ಸಂಸ್ಕೃತಕ್ಕೆ ಸಮಾನವಾದಂತಹ ಪದವನ್ನು ತತ್ಸಮ ಎಂದು ಕರೆಯುತ್ತೇವೆ. ಉದಾಹರಣೆ ನೋಡೋದಾದರೆ ಶ್ರೀ, ಸೂರ್ಯ, ತ್ಯಾಗ, ವಿಜ್ಞಾನ, ಪುಸ್ತಕ, ಸರಸ್ವತಿ ಇತ್ಯಾದಿ ಪದಗಳು. ಇನ್ನು ತದ್ಭವ ಅಂದರೆ ಏನು? ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬರುವಂತಹ ಪದಗಳನ್ನು ತದ್ಭವಗಳು ಎಂದು ಕರೆಯುತ್ತಾರೆ. ತದ್ಭವ ಎಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಕಂಪ್ಲೀಟಾಗಿ ಬದಲಾವಣೆ ಹೊಂದಿ ಬರುವಂತಹ ಪದಗಳನ್ನು ನಾವು ತದ್ಭವಗಳು ಎಂದು ಕರೆಯುತ್ತೇವೆ. ಅದಕ್ಕೆ ಉದಾಹರಣೆ ನೋಡೋದಾದರೆ ಸಜ್ಜೆ, ಲಕುಮಿ, ಅದಿಬದೆ, ಸಿರಿ, ಚಾಗ, ಒತ್ತಗೆ ಇವು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬಂದಂತಹ ಪದಗಳಾಗಿವೆ. ಇವುಗಳನ್ನೇ ತದ್ಭವ ಪದಗಳು ಎಂದು ಕರೆಯುತ್ತಾರೆ. ಇನ್ನು ಕೆಲವು ತತ್ಸಮ ತದ್ಭವ ಪದಗಳನ್ನು ನೋಡೋಣ. ತತ್ಸಮ ಮತ್ತು ತದ್ಭವ ಪದಗಳ ಪಟ್ಟಿಯನ್ನು ಇಲ್ಲಿ ಉದಾಹರಣೆಯಾಗಿ ನೀಡಲಾಗಿದೆ. ಆ ಪಟ್ಟಿಯನ್ನು ಗಮನಿಸಿ. ಟೇಬಲಲ್ಲಿ ಕೊಟ್ಟಿದ್ದಾರೆ ನಿಮಗೆ ತತ್ಸಮ ತದ್ಭವ ಪದಗಳು. ಮೊದಲಿಗೆ ತತ್ಸಮ ಆರ್ಯ, ಕಾರ್ಯ. ಆರ್ಯ ಪದ ತದ್ಭವ ಆದಾಗ ಅಜ್ಜ, ಕಾರ್ಯ ಕಜ್ಜ, ಚಂದ್ರ ಚಂದಿರ, ವಿಜ್ಞಾನ ಬಿಣ್ಣನ, ನಂತರ ನಿತ್ಯ ನಿಚ್ಚ, ಪದ್ಮ ಪದುಮ, ಭಕ್ತಿ ಬಕುತಿ, ನಿಧಿ ಬೀದಿ. ಮತ್ತೊಮ್ಮೆ ನೋಡೋಣ. ಆರ್ಯ ಪದದ ತದ್ಭವ ಅಜ್ಜ, ಕಾರ್ಯ ಪದದ ತದ್ಭವ ಕಜ್ಜ, ಚಂದ್ರ ಪದದ ತದ್ಭವ ಚಂದಿರ, ವಿಜ್ಞಾನ ಪದದ ತದ್ಭವ ಬಿನ್ನಣ, ನಿತ್ಯ ಪದದ ತದ್ಭವ ನಿಚ್ಚ, ಪದ್ಮ ಪದದ ತದ್ಭವ ಪದುಮ, ಭಕ್ತಿ ಪದದ ತದ್ಭವ ಬಕುತಿ, ಬೀದಿ ಪದದ ತದ್ಭವ ಬೀದಿ. ಹೀಗೆ ತತ್ಸಮ ಮತ್ತು ತದ್ಭವ ಪದಗಳನ್ನು ನಾವು ಗುರುತಿಸಬಹುದು. ಇದಾಗಿದೆ ಸರ್ವನಾಮ ಮತ್ತು ತತ್ಸಮ ತದ್ಭವಗಳ ಪರಿಚಯಾತ್ಮಕ ವಿವರಣೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ. ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಇನ್ನು ವ್ಯಾಕರಣದ ಪರಿಚಯಾತ್ಮಕ ವಿವರಣೆಯಲ್ಲಿ ಸರ್ವನಾಮ ತತ್ಸಮ ತದ್ಭವಕ್ಕೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೊಂದು ವ್ಯಾಕರಣ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.